ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂವಿಧಾನದ ಕುರಿತು 2025ರಲ್ಲಿ KPSC ನಡೆಸಿರುವ ಗ್ರೂಪ್ ಬಿ ಹುದ್ದೆಗಳ ಪರೀಕ್ಷೆಯಲ್ಲಿ 13 ಪ್ರಶ್ನೆಗಳು ಸಂವಿಧಾನದಿಂದ ಕೇಳಲಾಗಿತ್ತು. ಆ 13 ಪ್ರಶ್ನೆಗಳನ್ನು ನಾವು ಇವತ್ತು ಸುದೀರ್ಘವಾಗಿ ವಿವರಣೆಯೊಂದಿಗೆ ಎಲಿಮಿನೇಷನ್ ಮೆಥಡ್ ಮೂಲಕ ಕೂಡ ಅವುಗಳನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಇನ್ನು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಮೊದಲ ಪ್ರಶ್ನೆ, ಭಾರತದ ಸಂಸತ್ತು ಈ ಕೆಳಗಿನ 3 ಅಂಗಗಳನ್ನು ಒಳಗೊಂಡಿತ್ತು. ಆಯ್ಕೆ 1 ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತಿದೆ, ಇದು ತಪ್ಪು. ಮೊದಲನೇದು ಆಯ್ತು. ಹೇಳಿಕೆ 2 ಏನಪ್ಪ ಅಂದರೆ ಮಂತ್ರಿಮಂಡಲ ಅಂತಿದೆ, ತಪ್ಪು, ಇದು ತಪ್ಪು. ಆಯ್ಕೆ 3 ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ಇದು ಸರಿಯಾಗಿದೆ. ಆಯ್ಕೆ 3 ಕರೆಕ್ಟ್ ಆಗಿದೆ. ಬನ್ನಿ ನೋಡಿ, ಪಾಯಿಂಟ್ ಅಷ್ಟೇ ನಾನು ನಿಮ್ಗೆ ತೋರಿಸ್ಬಿಡೋದು. ಭಾರತದ ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳಿಂದ ಕೂಡಿದೆ. ಇಷ್ಟು ಸಾಕು. ಲೋಕಸಭೆ ಜನರನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಇದು ಯಾವ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು ಸ್ನೇಹಿತರೆ. ಯಾವ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಯಾವ ಭಾಗದಲ್ಲಿ ಬರುತ್ತೆ? ಸಂವಿಧಾನದ 5ನೇ ಭಾಗದ 79ನೇ ವಿಧಿಯಿಂದ 122ನೇ ವಿಧಿವರೆಗೆ ಕೂಡ ರಾಜ್ಯಸಭೆ ಮತ್ತು ಲೋಕಸಭೆಗಳ ಒಂದು ರಚನೆ, ಅವಧಿ, ಅಧಿಕಾರಿಗಳು, ವಿಧಾನಗಳು, ಸೌಲಭ್ಯಗಳು, ಅಧಿಕಾರಗಳ ಬಗ್ಗೆ ಆ ಒಂದು ವಿಧಿಗಳು ವಿವರಣೆಯನ್ನು ಕೊಡ್ತವೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಆಸ್ತಿ ಹಕ್ಕು ಈ ಕೆಳಕಂಡ ಯಾವ ತಿದ್ದುಪಡಿಯ ಮೂಲಕ ಕಾನೂನು ಸಮ್ಮತ ಹಕ್ಕಾಗಿದೆ? ಯಾವ ತಿದ್ದುಪಡಿಯ ಮೂಲಕ? ಇದು ಈಜಿ ಇದೆ. 44ನೇ ತಿದ್ದುಪಡಿ ಒಂದು 1972ರ ಅಧಿನಿಯಮದ ಪ್ರಕಾರ ಅದನ್ನು ಶಾಸನೀಯ ಹಕ್ಕನ್ನಾಗಿ ಮಾಡಲಾಗಿದೆ. ಹಾಗಾದರೆ 22ನೇ ಸಂವಿಧಾನ ತಿದ್ದುಪಡಿ ಅಧಿನಿಯಮ ಏನು ಹೇಳುತ್ತೆ? 25ನೇ ಸಂವಿಧಾನ ತಿದ್ದುಪಡಿ ಅಧಿನಿಯಮ ಏನು ಹೇಳುತ್ತೆ? 42ನೇ ಸಂವಿಧಾನ ತಿದ್ದುಪಡಿ ಅಧಿನಿಯಮ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ. 24ನೇ ತಿದ್ದುಪಡಿ 1971. ಇದು ಗೋಲಕ್ನಾಥ್ ವಿರುದ್ಧ ಪಂಜಾಬ್ ಮೊಕದ್ದಮೆಯಲ್ಲಿ ಉಂಟಾಗಿರುವ ಸಮಸ್ಯೆಯನ್ನು ಬಗೆಹರಿಸಲು ಇದನ್ನು ತಿದ್ದುಪಡಿ ಮಾಡಲಾಯಿತು. ಇನ್ನು 25ನೇ ತಿದ್ದುಪಡಿ ಅಧಿನಿಯಮ 1971. 31ನೇ ವಿಧಿಗೆ ತಿದ್ದುಪಡಿ ಮಾಡಿ ಪರಿಹಾರ ಎಂಬ ಪದವನ್ನು ತೆಗೆದುಹಾಕಿ ಮೊತ್ತ ಅಥವಾ ಹಣ ಎಂಬ ಪದವನ್ನು ಸೇರಿಸಲಾಯಿತು. ಇವೆಲ್ಲ ತಿದ್ದುಪಡಿಗಳು ಇಂಪಾರ್ಟೆಂಟ್ ಸ್ನೇಹಿತರೆ. ಇವುಗಳನ್ನು ನೋಡ್ಕೊಳ್ರಿ ಒಂದು ಸತಿಗೆ. ಎಕ್ಸಾಮ್ಗಳಿಗೆ ಇವು ಕೂಡ ಬರಬಹುದು. ಬನ್ನಿ ನೆಕ್ಸ್ಟ್ ಹೋಗೋಣ. 42ನೇ ತಿದ್ದುಪಡಿ 1976. ಇದನ್ನು ಪುಟ್ಟ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಈ ಒಂದು ತಿದ್ದುಪಡಿಯನ್ನು ಯಾವ ಒಂದು ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಮಾಡಲಾಯಿತು ಅಂತಂದರೆ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಮಾಡಲಾಯಿತು ಸ್ನೇಹಿತರೆ. ಇಲ್ಲೆಲ್ಲ ನಿಮಗೆ ಇಂಪಾರ್ಟೆಂಟ್ ಆದ ಪಾಯಿಂಟ್ಗಳನ್ನು ಕೊಟ್ಟಿದ್ದೀನಿ. ಇವುಗಳನ್ನು ಕೇಳ್ಬೋದು, ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬನ್ನಿ. 44ನೇ ತಿದ್ದುಪಡಿ ಅಧಿನಿಯಮದ ಪ್ರಕಾರ ಏನು ಮಾಡಿದ್ರು ಅಂದರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿ ಆಸ್ತಿ ಹಕ್ಕು ಕೇವಲ ಶಾಸನೀಯ ಹಕ್ಕು ಆಯಿತು. ಬನ್ನಿ ಸ್ನೇಹಿತರೆ. ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯ ಆಗುವಂತೆ ಮಾಡಲಾಗಿರುವ ಕಾನೂನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ಏನಾಗುತ್ತಾ ಅಂತ ಕೇಳ್ಯಾರ. ನೋಡೋಣ ಏನಾಗುತ್ತೆ ಅಂತ. ಮೊದಲ ಆಯ್ಕೆ, ಅಂಥ ಕಾನೂನು ಅಂತ್ಯಗೊಳ್ಳಲ್ಲ, ಇದು ತಪ್ಪು. ಆಯ್ಕೆ 2, ರಾಜ್ಯ ಶಾಸಕಾಂಗವು ರಚಿಸಿದ ಶಾಸನದಂತೆ ಕಾನೂನಾಗಿ ಜಾರಿಯಲ್ಲಿರುತ್ತದೆ. ರಾಜ್ಯ ಶಾಸಕಾಂಗ ರಚಿಸಿದ ಶಾಸನದಂತೆ ಅದು ಜಾರಿಯಲ್ಲಿರಲ್ಲ, ಇದು ತಪ್ಪು. ಆಯ್ಕೆ 3, ರಾಜ್ಯ ಶಾಸಕಾಂಗವು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಮುಂದುವರಿಯುತ್ತದೆ. ಕರೆಕ್ಟ್. ಏನು ರಾಷ್ಟ್ರಪತಿ ಆಡಳಿತದ ಒಂದು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕಾನೂನು ಏನಿರುತ್ತಲ್ಲ, ಈ ಹೊಸದಾಗಿ ಬಂದಿರತಕ್ಕಂಥ ರಾಜ್ಯ ಶಾಸಕಾಂಗ ಏನು ರಚನೆ ಆಗಿರುತ್ತಾ ಆ ಒಂದು ರಾಜ್ಯ ಶಾಸಕಾಂಗ ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ಮಾಡಿರುವ ಶಾಸನವನ್ನು, ಅದು ಕಾನೂನನ್ನು ರದ್ದುಪಡಿಸ್ಬೋದು, ಮಾರ್ಪಡಿಸ್ಬೋದು, ಅದನ್ನು ಪುನಃ ಪಾಸ್ ಮಾಡ್ಬೋದು ಕೂಡ. ಹಾಗಾಗಿ ಆಪ್ಷನ್ 3 ಕರೆಕ್ಟಾದ ಉತ್ತರ. ಬನ್ನಿ ನೋಡೋಣ. ನಾನಿಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತದ ಪರಿಣಾಮಗಳನ್ನು ಕೊಟ್ಟಿದ್ದೀನಿ. ಅವು ಏನೇನೋ ಒಂದು ವಿಶೇಷ ಅಧಿಕಾರಗಳನ್ನು ಹೊಂದಿರ್ತಾರೆ ಅಂತ ಇಲ್ಲೆಲ್ಲ ನಾನು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದು ಸತಿ ನೋಡ್ಕೊಳ್ಳಿ ಸ್ನೇಹಿತರೆ, ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕೇಳಬಹುದು. ಬನ್ನಿ ನೆಕ್ಸ್ಟ್ ನೋಡೋಣ. ಏನಂದರೆ ರಾಜ್ಯ ಶಾಸಕಾಂಗವು ಈ ಕಾನೂನುಗಳನ್ನು ರದ್ದುಪಡಿಸ್ಬೋದು,
ಮಾರ್ಪಾಡು ಮಾಡ್ಬೋದು, ಮತ್ತೊಮ್ಮೆ ಪಾಸ್ ಮಾಡ್ಬೋದು ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಶಾಸಕಾಂಗಗಳು ಮಾಡಿದ ಯಾವುದೇ ಒಂದು ಶಾಸನಗಳ ಮೇಲೆ ನ್ಯಾಯಿಕ ವಿಮರ್ಶೆಯ ಅಥವಾ ಪುನರಾವಲೋಕನದ ಅಧಿಕಾರ ಉಚ್ಚ ನ್ಯಾಯಾಲಯಗಳಿಗೆ ಅನುಚ್ಛೇದ 226 ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನುಚ್ಛೇದ 32ರ ಪ್ರಕಾರ ಇದ್ದು, ಇವುಗಳು ಸಂವಿಧಾನದ ಪ್ರಮುಖ ಲಕ್ಷಣಗಳು ಮತ್ತು ಸಂವಿಧಾನದ ಮೂಲ ರಚನಾ ಭಾಗವಾಗಿವೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಒಂದು ಪ್ರಕರಣದಲ್ಲಿ ಅಭಿಪ್ರಾಯವನ್ನು ಪಟ್ಟಿತು ಅಂತ ಕೇಳಿದ್ದಾರೆ. ಆಯ್ಕೆ 1 ಎಲ್ ಚಂದ್ರಕುಮಾರ್ ವಿರುದ್ಧ ಭಾರತ ಸರ್ಕಾರ. ಆಯ್ಕೆ 2 SP ಸಂಪತ್ ಕುಮಾರ್ ವಿರುದ್ಧ ಭಾರತ ಸರ್ಕಾರ. ಆಯ್ಕೆ 3 ಮಿನರು ಮಿಲ್ ವಿರುದ್ಧ ಭಾರತ ಸರ್ಕಾರ. 4 ಶಂಕರಿ ಪ್ರಸಾದ್ ವಿರುದ್ಧ ಭಾರತ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ SP ಸಂಪತ್ ಕುಮಾರ್ ವಿರುದ್ಧ ಭಾರತ ಸರ್ಕಾರ. ಬನ್ನಿ ನೋಡೋಣ. ಸರಿಯಾದ ಉತ್ತರ 2 SP ಸಂಪತ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಮುಖ ಪ್ರಕರಣದಲ್ಲಿ ಸಂವಿಧಾನದ 226 ಹೈಕೋರ್ಟ್ಗಳು ಮತ್ತು 32 ಸುಪ್ರೀಂ ಕೋರ್ಟ್ ನಿಯಮಗಳ ಅಡಿಯಲ್ಲಿ ನ್ಯಾಯಿಕ ವಿಮರ್ಶೆ ಏನಾಗಿರುತ್ತೆ ಅಂದರೆ ಸಂವಿಧಾನದ ಮೂಲಭೂತ ರಚನೆಯ ಒಂದು ಭಾಗವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ದೃಢಪಡಿಸಿತು. ಆಮೇಲೆ ಇಲ್ಲಿ ಎಲ್ ಚಂದ್ರಕುಮಾರ್ ವಿರುದ್ಧ ನಡೆದಿರ್ತಕ್ಕಂಥ ಮೊಕದ್ದಮೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಕಾಣಿಸಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂಸತ್ತಿನಲ್ಲಿರುವ ಅತಿ ದೊಡ್ಡ ಸಮಿತಿ ಯಾವುದು? 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. 2 ಸಾರ್ವಜನಿಕ ನಿಗಮಗಳ ಸಮಿತಿ. 3 ದೂರು ಸ್ವೀಕಾರ ಸಮಿತಿ. 4 ಅಂದಾಜು ಸಮಿತಿ. ಸಾರ್ವಜನಿಕ ಸಮಿತಿ ಲೆಕ್ಕಪತ್ರ ಸಮಿತಿಯಲ್ಲಿ 22 ಜನ ಸದಸ್ಯರಿರ್ತಾರೆ. ಸಾರ್ವಜನಿಕ ನಿಗಮಗಳ ಸಮಿತಿಯಲ್ಲಿ ಕೂಡ 22 ಜನ ಸದಸ್ಯರಿರ್ತಾರೆ. ದೂರು ಸ್ವೀಕಾರ ಸಮಿತಿಯಲ್ಲಿ 15 ಜನ ಇರ್ತಾರೆ ಸ್ನೇಹಿತರೆ. ಹಾಗಾದರೆ ಅಂದಾಜು ಕಮಿಟಿಯಲ್ಲಿ ಎಷ್ಟು ಇರ್ತಾರೆ ಅಂದರೆ 30 ಜನ ಸದಸ್ಯರಿರ್ತಾರೆ. ಹಾಗಾಗಿ ಈ ಕೆಳಗಿನವುಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಕರೆಕ್ಟ್ ಆದ ಆನ್ಸರ್. ಬನ್ನಿ ನೋಡೋಣ. ಇದು ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ಓಕೆ, ಪಬ್ಲಿಕ್ ಅಕೌಂಟ್ ಕಮಿಟಿ. ಇದರಲ್ಲಿ ಮೆಂಬರು 22 ಜನ ಇರ್ತಾರೆ. ಇದು 1 ವರ್ಷ ಟೆನ್ಯೂರ್ ಆಗಿರುತ್ತೆ. ಲೋಕಸಭೆಯಿಂದ 15 ಜನ, ಮತ್ತು ರಾಜ್ಯಸಭೆಯಿಂದ 7 ಸದಸ್ಯರು. ಎಲೆಕ್ಟೆಡ್ ಬೈ 2 ಹೌಸಸ್, 2 ಸದನಗಳಿಂದ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಬನ್ನಿ. ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಏನೈತಲ್ಲ, ಇದು ಎಷ್ಟಿರುತ್ತೆ ಅಂದರೆ 22 ಜನ ಕಮಿಟಿ. ಇದರಲ್ಲಿ 15 ಲೋಕಸಭೆಯಿಂದ, 7 ರಾಜ್ಯಸಭೆಯಿಂದ. 1 ವರ್ಷ ಅವಧಿ ಇರುತ್ತೆ. ಇದನ್ನು ಕೂಡ ಬೋತ್ ಹೌಸಸ್ಲಿಂದ ಎಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬನ್ನಿ. ಕಮಿಟಿ ಆಫ್ ಪೆಟಿಷನ್ಸ್. ಇದರಲ್ಲಿ 15 ಜನ ಸದಸ್ಯರಿರ್ತಾರೆ. ಇದು ನಾಟ್ ಫಿಕ್ಸ್ಡ್ ಅಂತ ತಾತ್ಕಾಲಿಕವಾಗಿರುತ್ತೆ. ಬನ್ನಿ ನೆಕ್ಸ್ಟ್. ಎಸ್ಟಿಮೇಟ್ ಕಮಿಟಿ. ಈ ಕಮಿಟಿಯಲ್ಲಿ 30 ಜನ ಲೋಕಸಭೆಯಿಂದ ಇರ್ತಾರೆ. ಇದು 1 ಇಯರ್ ಟೆನ್ಯೂರ್ ಆಗಿರುತ್ತೆ. ಎಲೆಕ್ಟೆಡ್ ಬೈ ಲೋಕಸಭೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾಗ ನಾವು ಇವುಗಳನ್ನು ಓದೋದಕ್ಕಿಂತ ಮುಂಚೆ, ಆಯ್ಕೆಗಳನ್ನು ಓದೋದಕ್ಕಿಂತ ಮುಂಚೆ ಪ್ರಶ್ನೆ ಏನು ಕೇಳಿದ್ದಾರೆ ಅನ್ನೋದನ್ನು ನೋಡೋಣ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಸರಿಯಾಗಿರೋದನ್ನು ನಾವು ನೋಡೋಣ, ತಪ್ಪಾಗಿರೋದನ್ನು ಎಲಿಮಿನೇಷನ್ ಮಾಡೋಣ. ಬನ್ನಿ ಹೇಗೆ ಮಾಡೋದನ್ನು ಹೇಳ್ತೇನೆ. ಹೇಳಿಕೆ 1, 13ನೇ ಡಿಸೆಂಬರ್ 1946ರಂದು ವಸ್ತುನಿಷ್ಠ ನಿರ್ಣಯವನ್ನು ಜವಾಹರ್ಲಾಲ್ ನೆಹರೂರವರು ಮಂಡಿಸಿದರು. ಹೌದು, ಮಂಡಿಸಿದರು. ಮತ್ತು 1947ರ ಜನವರಿ 22ರಂದು ಸಂವಿಧಾನ ರಚನಾ ಸಭೆಯಿಂದ ಅದನ್ನು ಅಳವಡಿಸಿಕೊಳ್ಳಲಾಯಿತು. ಹೌದು, ಇದು ಕರೆಕ್ಟ್ ಇದೆ. ಎ ಕರೆಕ್ಟ್ ಇದೆ. ಆಪ್ಷನ್ನಲ್ಲಿ ನೋಡೋಣ. ಎ ಕರೆಕ್ಟ್ ಇರೋದು ಆಪ್ಷನ್ 1 ಮತ್ತು ಆಪ್ಷನ್ 4ರಲ್ಲಿ. ಇವೆರಡು ಎಲಿಮಿನೇಷನ್ ಆದವು. ನೆಕ್ಸ್ಟ್ ಬನ್ನಿ. ಹೇಳಿಕೆ 2ರಲ್ಲಿ ನೋಡೋಣ. ವಸ್ತುನಿಷ್ಠ ನಿರ್ಣಯವು ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯವನ್ನಾಗಿ ಘೋಷಿಸಿತು ಅಂತಿದೆ. ಸರಿ ಇದೆ, ಇದು ಸರಿ ಇದೆ. ಹಾಗಾಗಿ ಡಿ ವಿಲ್ ಬಿ ದ ರೈಟ್ ಆನ್ಸರ್. ನೋಡಿ ಹೇಗಿದೆ, ಎಲಿಮಿನೇಷನ್ ಮೆಥಡ್ ಮೂಲಕ ಮಾಡಿದರೆ ನಾವು ಸಿ ಅನ್ನು ಓದುವ ಅವಶ್ಯಕತೆಯೇ ಇಲ್ಲ. ಹಂಗಿರ್ತವೆ ಆಪ್ಷನ್ಸ್. ನೆಕ್ಸ್ಟ್ ಬನ್ನಿ. ಇಂಗ್ಲೀಷ್ನಲ್ಲಿದೆ, ಇಂಗ್ಲೀಷ್ನವ್ರು ನೋಡ್ಕೊಳ್ಳಿ. ನೋಡಿ ಇಲ್ಲಿ ರಚನಾ ಸಭೆಯ ಸದಸ್ಯರು 1947ರ ಜನವರಿ 22ರಂದು ಸಭೆಯಲ್ಲಿ ಆ ನಿರ್ಣಯಗಳನ್ನು ಗೌರವದಿಂದ ಸ್ವೀಕರಿಸಿದರು. ಹೌದಾ? ಬನ್ನಿ. 1946 ಡಿಸೆಂಬರ್ 13ರಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆ ಒಂದು ಧ್ಯೇಯ ನಿರ್ಣಯಗಳನ್ನು ಮಂಡಿಸಿದರು.
ಈ ನಿರ್ಣಯವು ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದಾಗಿ ಘೋಷಿಸಿತು. ಓಕೆನಾ ಸರ್? ಬನ್ನಿ ನೆಕ್ಸ್ಟ್. ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಪ್ರತಿನಿಧಿಸಿದ ಪ್ರಮುಖರು ಇದ್ದರು. ಆ ಪ್ರಮುಖರನ್ನು ನಾನು ಇಲ್ಲಿ ಕೊಟ್ಟಿನಿ ನೋಡಿ. ಏನಂತ, ಯಾವ ಸಮುದಾಯದಿಂದ ಅಂದರೆ ಪರಿಶಿಷ್ಟ ಜಾತಿ ಸಮುದಾಯದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್. ಮುಸ್ಲಿಂ ಸಮುದಾಯದಿಂದ ಚೌಧರಿ ಖಾಲಿ ಹುಸೇನ್, ಇಸ್ಮಾಯಿಲ್ ಖಾನ್, ಬೇಗಂ ರಾಸುಲ್, ಮೌಲಾನಾ ಹಜರತ್ ಮೊಹಾನಿ. ಇನ್ನು ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ್ ಲಾಹಿರಿ. ಆಂಗ್ಲೋ ಸಮುದಾಯದಿಂದ ಫ್ರಾಂಕ್ ಆಂಟೋನಿ ಅವರು. ಗೂರ್ಖಾ ಸಮುದಾಯದಿಂದ ಹರಿ ಬಹದ್ದೂರ್ ಬುರಾರ್ ಅವರು. ಸಿಖ್ ಸಮುದಾಯದಿಂದ ಸರ್ದಾರ್ ಬಲ್ದೇವ್ ಸಿಂಗ್, ಸರ್ದಾರ್ ಹುಕುಮ್ ಸಿಂಗ್, ಸರ್ದಾರ್ ಉಜ್ವಲ್ ಸಿಂಗ್. ಕ್ರೈತ್ ಸಮುದಾಯದಿಂದ HG ಮುಖರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ಜಾನ್ ಮತಾಯಿ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ರಚನಾ ಸಭೆ ಒಂದು ಸಂವಿಧಾನದ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅಧ್ಯಕ್ಷರನ್ನು ಇಲ್ಲಿ ಕೊಟ್ಟಿನಿ. ಇವುಗಳು ಕೂಡ ಒಂದಿಷ್ಟು ಬರೆಯಲಿ ಕೇಳ್ತಾರೆ ಸ್ನೇಹಿತರೆ, ಕೇಳಿದ್ದಾರೆ. ಈ ಕಮಿಟಿಗಳನ್ನು ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಒಂದಿಸಿ ಬರೆಯೋದನ್ನು ಕೇಳಿದ್ದಾರೆ. ಒಂದು ಕಡೆ ಪ್ರಧಾನಮಂತ್ರಿ, ಇನ್ನೊಂದು ಕಡೆ ಉಪಪ್ರಧಾನ. ಯಾರು ಪ್ರಧಾನಮಂತ್ರಿ ಆದಾಗ ಯಾರು ಉಪ ಪ್ರಧಾನಮಂತ್ರಿ ಆಗಿದ್ದರು ಅನ್ನೋದನ್ನು ಇಲ್ಲಿ ಒಂದಿಷ್ಟು ಬರಿಬೇಕು. ನೋಡೋಣ ಬನ್ನಿ, ಒಂದಿಷ್ಟು ಬರೆಯೋಣ. ಚರಣ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಉಪ ಪ್ರಧಾನಮಂತ್ರಿ ಯಾರಿದ್ದರು ಅಂದರೆ ಯಶವಂತ್ ರಾವ್ ಚವ್ಹಾಣ್ ಅವರು ಇದ್ದರು. A2 ಎಲ್ಲಿದೆ? A2 ಇಲ್ಲಿ ಇದೆ. ನೆಕ್ಸ್ಟ್ ಬನ್ನಿ, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಯಾರು ಉಪ ಪ್ರಧಾನಿ ಆಗಿದ್ದರು ಅಂದರೆ ಚರಣ್ ಸಿಂಗ್ ರವರು ಉಪ ಪ್ರಧಾನಿ ಆಗಿದ್ದರು. B4 ಎಲ್ಲಿದೆ? ಇಲ್ಲಿದೆ. D ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್. ಪ್ರಧಾನಮಂತ್ರಿಗಳನ್ನು ಕೊಟ್ಟಿನಿ, ಇಲ್ಲಿ ಉಪ ಪ್ರಧಾನಮಂತ್ರಿಗಳು ಕೂಡ ಇದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಚರಣ್ ಸಿಂಗ್ ಮತ್ತು ಜಗಜೀವನ್ ರಾಮ್ ರವರು ಪ್ರಧಾನಮಂತ್ರಿ ಆಗಿದ್ದರು, ಉಪ ಪ್ರಧಾನಮಂತ್ರಿ. ಚರಣ್ ಸಿಂಗ್ ರವರು ಇದ್ದಾಗ ಪ್ರಧಾನಮಂತ್ರಿ ಯಾರಿದ್ದರು ಅಂದರೆ ಯಶವಂತ್ ರಾವ್ ಚವ್ಹಾಣ್ ರವರು ಇದ್ದರು. VP ಸಿಂಗ್ ಇದ್ದಾಗ ದೇವಿಲಾಲ್. ಬನ್ನಿ ನೆಕ್ಸ್ಟ್. 7 ಜನ ಉಪ ಪ್ರಧಾನಿಗಳನ್ನು ನೋಡ್ಬೋದು ನಾವು. ಓಕೆ, ಬನ್ನಿ. ಇನ್ನು 5 ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದ 5 ಮುಖ್ಯಮಂತ್ರಿಗಳು ಒಂದು ಲಾಂಗೆಸ್ಟ್ ಸರ್ವಿಂಗ್ ಅಲ್ಲಿ ನೋಡೋಣ. ಶ್ರೀ ಸಿದ್ದರಾಮಯ್ಯನವರು, D ದೇವರಾಜ ಅರಸರವರು, S ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, BS ಯಡಿಯೂರಪ್ಪನವರು. ಅವ್ರನ್ನ ಇಲ್ಲೆಲ್ಲ ಡೀಟೇಲ್ಸ್ಗಳನ್ನು ಎಲ್ಲ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಬನ್ನಿ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಕೇಳ್ಬೋದು ನೆಕ್ಸ್ಟ್ ಒಂದು ಎಕ್ಸಾಮಲ್ಲಿ. ಈರಪ್ಪ ಮೌಲಿ ಇದ್ದಾಗ ಯಾರಿದ್ದರು? SM ಕೃಷ್ಣರವರಿದ್ದರು. ಧರ್ಮಸಿಂಗ್ ರವರಿದ್ದಾಗ ಸಿದ್ದರಾಮಯ್ಯ ಮತ್ತು MP ಪ್ರಕಾಶ್ ರವರಿದ್ದರು. ಆಮೇಲೆ ಜಗದೀಶ್ ಶೆಟ್ಟರ್ ಇದ್ದಾಗ R ಅಶೋಕ್ ಅವರಿದ್ದರು. ಆಮೇಲೆ ಯಾರ್ಯಾರು? KS ಈಶ್ವರಪ್ಪನವರಿದ್ದರು. BS ಯಡಿಯೂರಪ್ಪನವರಿದ್ದಾಗ 3 ಇದ್ದರು ನೋಡಿ. CN ಅಶ್ವಥ್ ನಾರಾಯಣ, ಗೋವಿಂದ್ ಕಾರಜೋಳ್ ಮತ್ತು ಲಕ್ಷ್ಮಣ್ ಸವದಿ ಅವರಿದ್ದರು. ಈಗ ಸಿದ್ದರಾಮಯ್ಯ ಇದ್ದಾಗ DK ಶಿವಕುಮಾರ್ ಅವರು. ಟೋಟಲ್ 12 ಜನ ಉಪಮುಖ್ಯಮಂತ್ರಿಗಳನ್ನು ನಾವು ಕಾಣಬಹುದು. ಅಲ್ಲೆಲ್ಲ ಎಷ್ಟು ಅವಧಿಗೆ ಇದ್ದರು, ಎಷ್ಟು ವರ್ಷ ಇದ್ದರು ಅನ್ನೋದನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, 16ನೇ ಹಣಕಾಸು ಆಯೋಗದ ಬಗ್ಗೆ ಈ ಕೆಳಗಿನ ಸಂಗತಿಗಳು ಯಾವುವು ಸರಿಯಾದವ ಅಂತ ಕೇಳ್ಯಾರ. ಯಾವ ಸಂಗತಿ ಸರಿಯಾಗಿದವ ನೋಡೋಣ ಬನ್ನಿ. 1ನೇ ಸಂಗತಿ, ಶ್ರೀ ಅರವಿಂದ್ ಪನಗಾರಿಯಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದು ಸರಿ ಇದೆ. ಸಂಗತಿ 2, 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2026ರಿಂದ 5 ವರ್ಷಗಳವರೆಗೆ ಜಾರಿಗೊಳಿಸಲಾಗುವುದು ಅಂತ ಹೇಳಿದೆ. ಈ ಸಂಗತಿ ಕೂಡ ಸರಿ ಇದೆ. AB ಸರಿ ಇದೆ, ಇಲ್ಲಿ ಮಾತ್ರ ಇದೆ. C ನೋಡೋಣ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025ರಿಂದ ಇದಲ್ಲ, ಇದು ತಪ್ಪು. C ತಪ್ಪಾಗಿದೆ. ಹಾಗಾಗಿ ಹೇಳಿಕೆ 1 ಮತ್ತು 2 ಅಂದರೆ A ಮತ್ತು B ಮಾತ್ರ ಸರಿ. ಬನ್ನಿ ನೆಕ್ಸ್ಟ್. 16ನೇ ಹಣಕಾಸು ಆಯೋಗದ ಬಗ್ಗೆ ಏನು? ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಪನಗಾರಿಯಾ ಅವರ ಅಧ್ಯಕ್ಷತೆಯಲ್ಲಿ 16ನೇ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ಡಿಸೆಂಬರ್ 31, 2023ರಂದು ರಚಿಸಿದರು. ಯಾವಾಗ ರಚಿಸಿದರು ಅಂತಲೂ ಬರ್ಬೋದು ಪ್ರಶ್ನೆ.
ಹೇಳಿಕೆ ರೂಪದಲ್ಲಿ ಬರ್ಬೋದು ನೋಡಿ. ಈ ಆಯೋಗ ಏಪ್ರಿಲ್ 1, 2026ರಿಂದ ಪ್ರಾರಂಭವಾಗಿ ಮಾರ್ಚ್ 31, 2031ರವರೆಗೆ 5 ವರ್ಷಗಳ ಕಾಲ ಒಂದು ಕಾರ್ಯವನ್ನು ನಿರ್ವಹಿಸಲು ಅಧಿಕಾರದಲ್ಲಿದೆ. ಈ ಒಂದು ಕಮಿಟಿ 6 ಮಾನದಂಡಗಳನ್ನು ಆಧರಿಸಿದೆ. ಏನವ 6 ಮಾನದಂಡಗಳು? ಜನಸಂಖ್ಯಾ ಕಾರ್ಯಕ್ಷಮತೆ, ವಿಸ್ತೀರ್ಣ, ಅರಣ್ಯ, ತಲವಾರು GSDP ಅಂತರ, GSDP ಕೊಡುಗೆಗಳು. ಈ GSDP ಕೊಡುಗೆ ಇದೆಯಲ್ಲ ಸ್ನೇಹಿತರೆ, ಈ 16ನೇ ಹಣಕಾಸು ಆಯೋಗ ಸೇರಿಸಿದೆ. ಬನ್ನಿ, ಹಣಕಾಸು ಆಯೋಗಗಳ ಪಟ್ಟಿಯನ್ನು ಕೊಟ್ಟಿನಿ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷ KC ನಿಯೋಗಿ ಅವರು, 16ನೇ ಹಣಕಾಸು ಆಯೋಗದ ಅರವಿಂದ್ ಪನಗಾರಿಯಾ ಅವರು, ಅವರ ಒಂದು ಕಾರ್ಯಾಚರಣೆ ಅವಧಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಅದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ನಿಜವಾಗಿದೆ ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಹಣಕಾಸು ಬಗ್ಗೆ ಕೇಳಿದ್ದಾರೆ. ಹೇಳಿಕೆ 1, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗವು 5ನೇ ಹಣಕಾಸು ಆಯೋಗ ಆಗಿದೆ. 5ನೇ ಹಣಕಾಸು ಆಯೋಗ ಆಗಿದೆ. ಹೌದು, ಸರಿ. ಮತ್ತು ಹೇಳಿಕೆ 2, ಸದರಿ ಆಯೋಗದ ಅಧ್ಯಕ್ಷರು C. ನಾರಾಯಣ ಸ್ವಾಮಿರವರು ಅಂತ ಹೇಳ್ತಾರೆ. ಇದು ಸರಿ ಇದೆ. AB ಸರಿ ಇದೆ. A ಇಲ್ಲಿಲ್ಲ, ಇದು ರಾಂಗ್. A ಇಲ್ಲಿದೆ. B ಬರಬೇಕು, ಇದು ತಪ್ಪು. ಹೌದಾ? ಮೇಲಿನ ಎಲ್ಲವೂ ಅಂತ ಇದೆ, ನೋಡೋಣ. 2 ಆಪ್ಷನ್ ಸುಳಿದು ಅಷ್ಟೇ ನಮಗೆ. ರಾಜ್ಯ ಹಣಕಾಸು ಆಯೋಗವು ತನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಫೆಬ್ರವರಿ 2024ರಲ್ಲಿ ಸಲ್ಲಿಸಿತು. ಇದು ತಪ್ಪು. ಯಾಕೆ ತಪ್ಪು ಅಂದರೆ ಮುಖ್ಯಮಂತ್ರಿಯವರಿಗೆ ಕೊಟ್ಟಿಲ್ಲ. ಫೆಬ್ರವರಿ 2024ರಲ್ಲಿ ಕೊಟ್ಟಿತ್ತು, ಆದರೆ ಮುಖ್ಯಮಂತ್ರಿಯವರಿಗಲ್ಲ, ರಾಜ್ಯಪಾಲರಿಗೆ. ಹಾಗಾಗಿ C ತಪ್ಪು. ಆಪ್ಷನ್ B ವಿಲ್ ಬಿ ರೈಟ್ ಆನ್ಸರ್. A ಮತ್ತು B ಮಾತ್ರ ಕರೆಕ್ಟ್ ಆನ್ಸರ್. ಬನ್ನಿ ನೆಕ್ಸ್ಟ್, 5ನೇ ಹಣಕಾಸು ಆಯೋಗದ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ರಾಜ್ಯ ಹಣಕಾಸು ಆಯೋಗವು ಭಾರತ ಸಂವಿಧಾನದ 243 ಮತ್ತು 243 ಆ ಒಂದು ವಿಧಿ ಅಡಿಯಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಸೆಕ್ಷನ್ 267 ಅಡಿಯಲ್ಲಿ ರಚಿಸಲಾಗಿದೆ. ಇಲ್ಲಿವರೆಗೆ ಎಷ್ಟು? 5 ರಾಜ್ಯ ಹಣಕಾಸು ಆಯೋಗಗಳನ್ನು ರಾಜ್ಯಪಾಲರು ನೇಮಿಸಿದ್ದಾರೆ. ಈ ಒಂದು 5ನೇ ಹಣಕಾಸು ಆಯೋಗವನ್ನು ಅಕ್ಟೋಬರ್ 11, 2023ರಂದು ಕೆಳಗಿನಂತೆ ರಚಿಸಲಾಗಿದೆ. ಇದರ ಅಧ್ಯಕ್ಷರು ಡಾಕ್ಟರ್ C. ನಾರಾಯಣ ಸ್ವಾಮಿ, ಸದಸ್ಯರು ಮೊಹಮ್ಮದ್ ಸನಾವುಲ್ಲಾ, ಒಂದು ನಿವೃತ್ತ IAS ಅಧಿಕಾರಿಗಳು. ಶ್ರೀ R.S. ಪಾಂಡೆರವರು, ಇವರು ಕೂಡ ನಿವೃತ್ತ ನಿಯಂತ್ರಕ, ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ನವರು. ಓಕೆ, ಬನ್ನಿ. ಇದು ಆಫೀಸ್ ಡಾಟಾ ನೋಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ಆಫೀಸ್ ಡಾಟಾನೇ, ಇದು ರಿಪೋರ್ಟ್. ಇದು ಈ ಒಂದು ಕಮಿಟಿ ಯಾವಾಗ ಹೊಡಿತಪ್ಪ ಅಂದರೆ 1928 ಫೆಬ್ರವರಿ 2024 ಗವರ್ನರ್ಗೆ ಈ ವರದಿಯನ್ನು ಸಲ್ಲಿಸಿತ್ತು. ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಜ್ಯ ಹಣಕಾಸು ಏನು ಒಂದು ಶಿಫಾರಸನ್ನು ಮಾಡ್ಬೋದು, ಯಾಕೆ ಅದನ್ನು ರಚಿಸಲಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಶಿಫಾರಸು ಮಾಡಲು ಏನು ಮಾಡ್ತಾರಂದರೆ ರಾಜ್ಯ ಹಣಕಾಸು ಆಯೋಗಗಳನ್ನು ರಚಿಸಲಾಗುತ್ತೆ. ಸಂವಿಧಾನದ ಯಾವ್ಯಾವ ಒಂದು ತಿದ್ದುಪಡಿ ಮತ್ತು ವಿಧಿಗಳ ಮೂಲಕ ಅಂದರೆ 73ನೇ ತಿದ್ದುಪಡಿ ಮೂಲಕ 243I, 74ನೇ ತಿದ್ದುಪಡಿ ಮೂಲಕ 243Y ವಿಧಿ ಅಡಿಯಲ್ಲಿ ಇದನ್ನು ರಚಿಸಲಾಗುತ್ತೆ. ಈ ಮೇಲಿನ ವಿಧಿ ಮತ್ತು ಕಾಯ್ದೆಗಳು ರಾಜ್ಯ ಹಣಕಾಸು ಆಯೋಗದ ರಚನೆಗೆ ಅವಕಾಶ ಕಲ್ಪಿಸಿಕೊಡ್ತವೆ. ಇದು ಪ್ರತಿ 5 ವರ್ಷಗಳಿಗೆ ಒಂದು ಬಾರಿ ಹಣಕಾಸು ಆಯೋಗವನ್ನು ರಾಜ್ಯಪಾಲರು ನೇಮಿಸಲು ತಿಳಿಸ್ತಾರೆ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಡಾಕ್ಟರ್ G. ತಿಮ್ಮಯ್ಯನವರು. ಯಾವಾಗ ರಚಿಸಿದರು? 1994ರಲ್ಲಿ. ವರದಿ ಯಾವಾಗ ಕೊಟ್ಟಿತ್ತು ಅಂದರೆ 1996ರಲ್ಲಿ. ಅನುಷ್ಠಾನದ ಅವಧಿ 1997, 98, 2001, 2002. ಅದರ ಒಂದು ಸದಸ್ಯರು ಅಬ್ದುಲ್ ಅಜೀಜ್. ಕಾರ್ಯದರ್ಶಿಗಳನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಕೇಳ್ಬೋದು. ಇದರ ಮೊದಲ ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳು ಏನು? ರಾಜ್ಯ ಸರ್ಕಾರದ ಸಾಲೇತರ ಒಟ್ಟು ಸ್ವಂತ ರಾಜಸ್ವ ಸ್ವೀಕೃತಿಗಳಲ್ಲಿ 36% ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸುವುದು ಅಂತ ಹೇಳಿತು. ಹೌದಾ? 36%ರಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು. ಎರಡನೇದು ಏನು ಒಂದು ಇಂಪಾರ್ಟೆಂಟ್ ಶಿಫಾರಸು ಮಾಡುತ್ತಂದರೆ ರಾಜ್ಯ ಸರ್ಕಾರದಿಂದ ಹಂಚಿಕೆಯಾಗಿದ್ದ 36%ರಲ್ಲಿ
ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 85%, ನಗರ ಸ್ಥಳೀಯ ಸಂಸ್ಥೆಗಳಿಗೆ 15% ಅಂತ ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ಬನ್ನಿ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತಿಗೆ 40%, ತಾಲೂಕು ಪಂಚಾಯತಿಗಳಿಗೆ 35%, ಗ್ರಾಮ ಪಂಚಾಯತಿಗೆ 25% ಅನ್ನು ಹಂಚಿಕೆ ಮಾಡುವಂತೆ ಶಿಫಾರಸನ್ನು ಮಾಡುತ್ತಾರೆ. ಈ ಮಾನದಂಡಗಳನ್ನು ಕೂಡ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ, ಇವು ಕೂಡ ಎಕ್ಸಾಮಲ್ಲಿ ಬಂದಿದ್ದಾವೆ, ನೋಡ್ಕೊಳ್ಳಿ. ಇವೆಲ್ಲ ಶಿಫಾರಸುಗಳು ಕೂಡ ಕೇಳಿದ್ದಾರೆ. ನಾ ಇಲ್ಲಿ ಕೊಡ್ತಕ್ಕಂಥ ಒಂದು ನೋಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಎರಡನೇ ಹಣಕಾಸು ಆಯೋಗದ ಬಗ್ಗೆ ತಿಳಿಯೋಣ. ಅಧ್ಯಕ್ಷರು KP ಸುರೇಂದ್ರನಾಥ್ ಅವರು 2000ರಲ್ಲಿ ರಚನೆ ಮಾಡ್ತಾರೆ. 2002ರಲ್ಲಿ ವರದಿಯನ್ನು ಕೊಡ್ತಾರೆ. ಅನುಷ್ಠಾನವನ್ನು 2006, 2007 ಮತ್ತು 2010, 2011ರಲ್ಲಿ ಇದನ್ನು ಅನುಷ್ಠಾನದ ಅವಧಿಯನ್ನಾಗಿ ಮಾಡ್ತಾರೆ. ಇದರ ಒಂದು ಸದಸ್ಯರು ಗೋವಿಂದರಾಜ್, ಡಾಕ್ಟರ್ MC ಕೋಡ್ಗಿ ಅವರು, ಕಾರ್ಯದರ್ಶಿಯವರು ಕೂಡ ಕೊಟ್ಟಿನಿ. ಶಿಫಾರಸು ಏನು ಮಾಡುತ್ತೆ ಅಂದರೆ, ಈ ಒಂದು ಸರ್ಕಾರದ ಸಾಲಗಳನ್ನು ಹೊರತುಪಡಿಸಿ ನಿವ್ವಳ ಸ್ವಂತ ಆದಾಯದ 40%, ಅವ್ರು 30%, ಫಸ್ಟ್ನೇ ಆಯೋಗ 30% ಅಂತ ಹೇಳಿತ್ತು, 36%, ಇವಾಗ ಇದು 40%ಅನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡ್ಬೋದು ಅಂತ ಹೇಳುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್, ಈ ಒಂದು ಆಯೋಗದ ಮಾನದಂಡಗಳು ಏನಿದ್ವು ನೋಡ್ಬೋದು. ಜನಸಂಖ್ಯೆ ಪ್ರಮಾಣದ ಮೇಲೆ 30, ಮತ್ತು ಭೂಪ್ರದೇಶದ ಪ್ರಮಾಣದ ಮೇಲೆ 30, ಅನಕ್ಷರತೆಯ ಮೇಲೆ 15, SC/ST ಜನಸಂಖ್ಯೆ ಆಧಾರದ ಮೇಲೆ 15%, ಆಮೇಲೆ ಆಸ್ಪತ್ರೆಗಳಲ್ಲಿನ ಹಾಸಿಗೆಯ ಸರಾಸರಿ ಪ್ರಮಾಣದ ಮೇಲೆ 10% ಕೊಡಬೇಕಂತ ಶಿಫಾರಸು ಮಾಡ್ತಾರೆ. ಮೂರನೇ ಹಣಕಾಸು ಆಯೋಗದ ಒಂದು ಅಧ್ಯಕ್ಷರು ಯಾರಪ್ಪ ಅಂತಂದರೆ AG ಕೋಡ್ಗಿ ಅವರು. ಯಾವಾಗ ರಚನೆ ಆಯಿತು ನೋಡ್ಕೊಳ್ಳಿ, ಯಾವಾಗ ಸಲ್ಲಿಸಿದರು. ಇದರ ಒಂದು ಸದಸ್ಯರು ಮಹೇಂದ್ರ S ಕಂಠಿ ಮತ್ತು T ತಿಮ್ಮೇಗೌಡ. ಕಾರ್ಯದರ್ಶಿ ಕೊಟ್ಟಿದ್ದೀನಿ. ಏನು ಶಿಫಾರಸು ಮಾಡಿತಪ್ಪ ಅಂದರೆ 40ರಿಂದ 42%ಕ್ಕೆ ಹೆಚ್ಚಿಸ್ತು ಸ್ಥಳೀಯ ಸಂಸ್ಥೆಗಳಿಗೆ. ಅದರಲ್ಲಿ ಏನು ಮಾಡಬೇಕು ಅಂದರೆ ಹಂಚಿಕೆ 42ರಿಂದ 32ರಷ್ಟು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಶಿಫಾರಸು ಮಾಡ್ತಾರೆ. ಇದರ ನೌಕರರ ಒಂದು ವೇತನವನ್ನು ಕೂಡ ಒಳಗೊಂಡಿರುತ್ತೆ. ಇದೆಲ್ಲ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇದರ ಮಾನದಂಡಗಳು ಕೂಡ ಕೊಟ್ಟಿದ್ದೀನಿ. ಒಂದೊಂದು ಹಣಕಾಸು ಆಯೋಗವು ಒಂದೊಂದು ಮಾನದಂಡಗಳನ್ನು, ಶಿಫಾರಸುಗಳನ್ನು ಕೊಟ್ಟಿರುತ್ತದೆ. ಅವುಗಳ ಶಿಫಾರಸುಗಳನ್ನು ಹೊಂದಿಸಿ ಬರೆಯಲು ಕೇಳ್ಬೋದು, ಹೇಳಿಕೆ ರೂಪದಲ್ಲಿ ಕೇಳ್ಬೋದು. ಹೀಗೆ ಹಲವಾರು ಪ್ರಶ್ನೆಗಳನ್ನು ಅವರು ಕೇಳುವುದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ನಾವು ಅವುಗಳನ್ನು ಬ್ರೈಫಾಗಿ ಓದ್ಕೊಂಡಿರಬೇಕು. ಬನ್ನಿ ನೆಕ್ಸ್ಟ್, 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ರಪ್ಪ ಅಂದರೆ CG ಚಿನ್ನಸ್ವಾಮಿ. 2015ರಲ್ಲಿ ರಚನೆ ಮಾಡ್ತಾರೆ. 2018ರಲ್ಲಿ ಸಲ್ಲಿಕೆ ಆಗುತ್ತಾ. ಅನುಷ್ಠಾನವನ್ನು 2018ರಿಂದ 2022ರವರೆಗೆ ಅನುಷ್ಠಾನ. ಇದರ ಸದಸ್ಯರು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಶಿಫಾರಸುಗಳು ಏನೇನು ಮಾಡುತ್ತೆ ಅಂತ ಇಲ್ಲೆಲ್ಲ ನೀಟಾಗಿ ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಒಂದು 4ನೇ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ ಏನು ಮಾನದಂಡಗಳನ್ನು ಹೊಂದಿತ್ತು ಅಂದರೆ, ಜನಸಂಖ್ಯೆಯ ಪ್ರಮಾಣದ ಮೇಲೆ 40% ಕೊಡಬೇಕು, ಭೂಪ್ರದೇಶದ ಮೇಲೆ 20% ಕೊಡಬೇಕು, ಅನಕ್ಷರತೆಯ ಮೇಲೆ 20% ಕೊಡಬೇಕು, ಜನಸಂಖ್ಯೆ ಯಾವುದಪ್ಪ ಅಂದರೆ SC/STಗಳ ಮೇಲೆ 20% ಕೊಡಬೇಕು ಅಂತೇಳಿ ಹೇಳುತ್ತೆ ಸ್ನೇಹಿತರೆ. ಅನುದಾನಗಳು ಹೀಗೆ ನಿರ್ಬಂಧಿತ ಅನುದಾನಗಳು ಅಂದರೆ ಏನು ಅಂದರೆ, ಇವುಗಳನ್ನು ಅಭಿವೃದ್ಧಿ ಅನುದಾನಗಳು, ಶಾಸನಾತ್ಮಕ ಅನುದಾನಗಳು ಅಥವಾ ಮೂಲ ಅನುದಾನಗಳು ಅಂತೇಳಿ ಕರೀತಾರೆ. ಈ ರೀತಿಯ ಅನುದಾನಗಳನ್ನು ಜನಸಂಖ್ಯೆ ಮತ್ತು ಭೂಪ್ರದೇಶದ ಆಧಾರದ ಮೇಲೆ ಶಿಫಾರಸು ಮಾಡಿ 90ರಷ್ಟು ಜನಸಂಖ್ಯೆಯ ಆಧಾರದ ಮೇಲೆ ಮಾಡಿದರೆ 10%ಅನ್ನು ಭೂಪ್ರದೇಶದ ಮೇಲೆ ಆಧಾರದ ಮೇಲೆ ಒಂದು ಹಂಚಿಕೆಯನ್ನು ಮಾಡಲಾಗುತ್ತದೆ. ಜಿಲ್ಲಾ ಪಂಚಾಯತಿಗೆ 4 ಕೋಟಿಯಿಂದ 8 ಕೋಟಿ, ತಾಲೂಕು ಪಂಚಾಯತಿಗೆ 2 ಕೋಟಿಯಿಂದ 3 ಕೋಟಿ, ಗ್ರಾಮ ಪಂಚಾಯತಿಗೆ 12 ಲಕ್ಷದಿಂದ 35 ಲಕ್ಷಗಳವರೆಗೆ ಅನುದಾನವನ್ನು ಮಾಡಲು ಶಿಫಾರಸು 4ನೇ ಒಂದು ರಾಜ್ಯ ಹಣಕಾಸು ಆಯೋಗ ಮಾಡಿತ್ತು. ಇನ್ನು 5ನೇ ಹಣಕಾಸು ಆಯೋಗದ ಬಗ್ಗೆ ತಿಳಿಯೋಣ. ಅಧ್ಯಕ್ಷರು ಶ್ರೀ C. ನಾರಾಯಣಸ್ವಾಮಿ ಅವರಾಗಿದ್ದರು. ಇದನ್ನು ಅಕ್ಟೋಬರ್ 11, 2023ರಂದು ರಾಜ್ಯಪಾಲರು ನೇಮಿಸ್ತಾರೆ. ಈ ಕಮಿಟಿ 2024 ಫೆಬ್ರವರಿ 28ರಂದು ತನ್ನ ವರದಿಯನ್ನು ಕೊಡುತ್ತೆ. ಇದು 2024-25ರಿಂದ 2028-29ರವರೆಗೆ ಅನುಷ್ಠಾನದ ಅವಧಿಯಲ್ಲಿ ಇರುತ್ತೆ. ಅವರ ಒಂದು ಸದಸ್ಯರನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಈ ಒಂದು 5ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಈ ಮಾನದಂಡಗಳು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಅನುಚ್ಛೇದದ 359 ಅನ್ವಯಿಸಿದಲ್ಲಿ ಯಾವ ಮೂಲಭೂತ ಹಕ್ಕು ಅಥವಾ ಹಕ್ಕುಗಳು ಅನ್ವಯ
ಅಮಾನತ್ತು ಆಗುತ್ತವೆ ಅಥವಾ ಅಮಾನತ್ತಾಗುತ್ತದೆ ಅಂತ ಕೇಳಿದ್ರು. ಅಂದರೆ ಸಂವಿಧಾನದ ಒಂದು 359ನೇ ವಿಧಿಯನ್ನು ಅಪ್ಲೈ ಮಾಡಿದಾಗ ಈ ಕೆಳಗಿನ ಯಾವ ಒಂದು ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗ್ತವ ಅಂತ ಕೇಳಿದ್ದಾರೆ. ಇಲ್ಲಿ ಕೇಳಿದೆ ನೋಡಿ, ವಿಚ್ ಫಂಡಮೆಂಟಲ್ ರೈಟ್ಸ್ ವಿಲ್ ಬಿ ಸಸ್ಪೆಂಡೆಡ್ ಇಫ್ ಆರ್ಟಿಕಲ್ 359 ಈಸ್ ಇನ್ವೋಕ್ಡ್. ಯಾವುವು ಅವುಗಳನ್ನು ಅಮಾನತುಗೊಳ್ತಾವ ಅಂತ ಕೇಳಿದ್ದಾರೆ. 1 ಅನುಚ್ಛೇದ 18 ಮಾತ್ರ. 2 ಅನುಚ್ಛೇದ 21 ಮತ್ತು ಅನುಚ್ಛೇದ 32. 3 ಅನುಚ್ಛೇದ 20 ಮತ್ತು ಅನುಚ್ಛೇದ 21 ಅವುಗಳನ್ನು ಬಿಟ್ಟು ಉಳಿದ ಎಲ್ಲ ಮೂಲಭೂತ ಹಕ್ಕುಗಳು. 4 ಅನುಚ್ಛೇದ 20 ಮತ್ತು ಅನುಚ್ಛೇದ 21. ಯಾವುದು ಸಸ್ಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ, ಯಾವುದು ಸಸ್ಪೆಂಡ್ ಆಗುತ್ತಾ ಅಂದರೆ ಅನುಚ್ಛೇದ 20 ಮತ್ತು 21ಗಳನ್ನು ಬಿಟ್ಟು ಉಳಿದ ಎಲ್ಲ ಒಂದು ಮೂಲಭೂತ ಹಕ್ಕುಗಳೇನದವಲ್ಲ 19ನೇ ವಿಧಿಯಲ್ಲಿ ಬರ್ತಕ್ಕಂಥವು ಅವುಗಳೆಲ್ಲಸೂ ಕೂಡ ಸಸ್ಪೆಂಡ್ ಆಗುತ್ತವೆ. ಬನ್ನಿ ನೋಡೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ತುರ್ತು ಪರಿಸ್ಥಿತಿ ವಿಧಗಳಲ್ಲಿ ಏನೇನದವ 3 ಬಗೆಯ ತುರ್ತು ಪರಿಸ್ಥಿತಿಗಳು. ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ, ಹಣಕಾಸು ತುರ್ತು ಪರಿಸ್ಥಿತಿ. 18ನೇ ಭಾಗದಲ್ಲಿ 352ರಿಂದ 360ರವರೆಗೆ ಇವುಗಳನ್ನು ತಿಳಿಸುತ್ತಾರೆ. ನೋಡಿ, ಇಲ್ಲೆಲ್ಲ ಇವುಗಳನ್ನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ನೋಡ್ಕೊಳ್ಳಿ. ನಮಗೆ ಕೇಳಿರೋ ಪ್ರಶ್ನೆಯಲ್ಲಿ 359ನೇ ವಿಧಿ ಅದರ ಬಗ್ಗೆ ಕೇಳಿದ್ದಾರೆ. 359ನೇ ವಿಧಿ ಬಗ್ಗೆ ಕೇಳಿದ್ದಾರೆ. ಅದು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ, ಏನು ಹೇಳುತ್ತೆ ನೋಡಿ. 359ನೇ ವಿಧಿ ತುರ್ತು ಪರಿಸ್ಥಿತಿಯಲ್ಲಿ 3ನೇ ಭಾಗದಿಂದ ಪ್ರದತ್ತವಾದ ಒಂದು ಮೂಲಭೂತ ಹಕ್ಕುಗಳ ಜಾರಿಗೆ ಅಮಾನತ್ತಾಗುತ್ತದೆ. ತುರ್ತು ಪರಿಸ್ಥಿತಿಯ ಘೋಷಣೆಯ ಜಾರಿಯಲ್ಲಿರುವಲ್ಲಿ ರಾಷ್ಟ್ರಪತಿಯ ಆದೇಶದ ಮೂಲಕ 20 ಮತ್ತು 21 ಅನುಚ್ಛೇದಗಳನ್ನು ಹೊರತುಪಡಿಸಿ ಅವುಗಳ ಎಲ್ಲವನ್ನು ಅಮಾನತಿನಲ್ಲಿ ಇರತಕ್ಕದ್ದು ಅಂತೇಳಿ ಘೋಷಿಸಲಾಗುತ್ತದೆ. ಓಕೆನಾ? ಇಲ್ಲೆಲ್ಲ ಕೊಟ್ಟಿದ್ದೀನಿ ಸ್ನೇಹಿತರೆ, ಇವುಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಬರುತ್ತೆ, ಹೆಲ್ಪ್ ಆಗುತ್ತೆ, ಸ್ಕೋರಿಂಗ್ ಆಗುತ್ತೆ. ಬನ್ನಿ ನೆಕ್ಸ್ಟ್. ಕೇಂದ್ರ ಹಣಕಾಸು ಮಸೂದೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆಗಳನ್ನು ತಂದಾಗ ನಾವೇನು ಮಾಡ್ಬೇಕು, ಮೊದಲು ಯಾವುದು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ಕೇಳಿರ್ತಾರೆ, ಅದನ್ನು ನೋಡ್ಬೇಕು ನಾವು ಇವುಗಳನ್ನು ಓದೋದಕ್ಕಿಂತ ಮುಂಚೆ. ಬನ್ನಿ ನೋಡೋಣ. ಸರಿಯಾಗಿರೋದನ್ನು ಕೇಳಿದರೆ ನಾವು ತಪ್ಪು ಹುಡುಕಾಡೋಣ, ತಪ್ಪನ್ನು ಅಲ್ಲಿ ತೆಗೆದುಬಿಟ್ರೆ ಆನ್ಸರ್ ಸಿಗುತ್ತೆ. ಬನ್ನಿ ನೋಡೋಣ. ಹೇಳಿಕೆ 1, ಯಾವ ಮಸೂದೆ ಅನುಚ್ಛೇದ 110ರ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲವೋ ಅದು ಹಣಕಾಸು ಮಸೂದೆ ಅಲ್ಲ. ಹೌದು, ಕರೆಕ್ಟ್. ಇದು ಯಾವುದು ಒಂದು 110ರ ಅವಶ್ಯಕತೆಗಳನ್ನು ಪೂರೈಸಲ್ಲ, ಅದು ಹಣಕಾಸು ಮಸೂದೆ ಅಲ್ಲರಿ. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ, ಎ ಸರಿ ಇದೆ. ಹೇಳಿಕೆ 2 ನೋಡೋಣ. ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸುತ್ತಾರೆ. ಈ ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸುತ್ತಾರೆ ಅಂದರೆ ಈ ಹಣಕಾಸು ಮಸೂದೆ ಹೌದು ಅಲ್ಲ ಅಂತೇಳಿ ಪ್ರಮಾಣೀಕರಿಸೋರು ಯಾರು? ಲೋಕಸಭೆಯ ಸಭಾಪತಿ. ಹಾಗಾಗಿ ಇದು ಬಿ ತಪ್ಪು. ಬಿ ಎಲ್ಲೆಲ್ಲಿದೆ ನೋಡಿ, ಬಿ ಒಂದೇ ಕಡೆ ಐತೆ, ತಪ್ಪು. ಓಕೆ, ಎ ಸರಿ ಇದೆ ಅಂದರೆ ಇವೆರಡು ವಾದು. ನೋಡಮ್ಮ, ಅದು ಇವೆರಡರಾಗ ಆನ್ಸರ್ ಆಗ್ಬೇಕಲ್ಲ. ಸಿ ಏನು ಹೇಳುತ್ತಂದರೆ, ಹಣಕಾಸು ಮಸೂದೆಯ ಕುರಿತು ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ಜಂಟಿ ಅಧಿವೇಶನ ಕರೆಯುವುದರ ಮೂಲಕ ಅವುಗಳನ್ನು ಪರಿಹರಿಸಲಾಗುವುದು. ತಪ್ಪು. ಈಗ ಹಣಕಾಸು ಬಿಲ್ ರಾಜ್ಯಸಭೆಯಲ್ಲಿ ಮಂಡಿಸಲಿಕ್ಕಾಗೋದೇ ಇಲ್ಲ, ಅದನ್ನು ಬಿಲ್ ಕಳಿಸಿರ್ತಾರೆ ಅಷ್ಟೇ. ಅದು ಅವಶ್ಯಕತೆಯೇ ಜಂಟಿ ಅಧಿವೇಶನ. ಅವರು ಅದನ್ನು ಬಿಲ್ ಪಾಸ್ ಮಾಡಲಿ ಅಥವಾ ರಿಜೆಕ್ಟ್ ಮಾಡಲಿ 14 ದಿನದಾಗ ಅದು ಏನೇ ಆದರೂ ಕೂಡ ಅಕ್ಸೆಪ್ಟೇಬಲ್ ಆಗುತ್ತೆ. ಹಾಗಾಗಿ ಸಿ ತಪ್ಪು. ಸಿ ತಪ್ಪು ಅಂದರೆ ಮೊದಲೇ ಒಂದು ಆಪ್ಷನ್ ಕೂಡ ತಪ್ಪಾಗುತ್ತೆ. ಹಾಗಾಗಿ ಆಯ್ಕೆ 2 ಎ ಮತ್ತು ಡಿ ಮಾತ್ರ ಕರೆಕ್ಟ್. ಎ ಮತ್ತು ಡಿ ಮಾತ್ರ ಕರೆಕ್ಟ್. ಇದು ಕರೆಕ್ಟು, ಇದು ಕರೆಕ್ಟ್, ಇವೆರಡು ತಪ್ಪು. ನೆಕ್ಸ್ಟ್ ನೋಡಿಲಿ, ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಲೋಕಸಭೆಯು ಹೆಚ್ಚಿನ ಅಧಿಕಾರವನ್ನು ಹೊಂದಿರುತ್ತದೆ. ಹಾಗಾಗಿ ಇಲ್ಲೆಲ್ಲ 110ನೇ ವಿಧಿ ಏನು ಹೇಳುತ್ತಾ ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನೆಲ್ಲ ನೀಟಾಗಿ ಓದ್ಕೊಳ್ರಿ ಸ್ನೇಹಿತರೆ. ಏನನ್ನು ವಿವರಣೆ ಮಾಡುತ್ತೆ. ಈ ವಿವರಣೆಗೆ ಇಲ್ಲ ಅಂದರೆ ಅದು ಧನ ಮಸೂದೆ ಅಲ್ಲ. ಹಾಗಾಗಿ
110ನೇ ವಿಧಿ ಇಂಪಾರ್ಟೆಂಟ್ ನೋಡಿ, ಎಲ್ಲ ಕೊಟ್ಟಿದ್ದೀನಿ ಸರಿನಾ. ನೋಡಿ ಇಲ್ಲಿ ಧನ ಮಸೂದೆ ಯಾವುದು ಎಂಬುದನ್ನು ತೀರ್ಮಾನಿಸುವವರು ಯಾರು ಅಂದರೆ ಲೋಕಸಭೆ ಸಭಾಪತಿ ಮಾತ್ರ. ಇದರ ಆರ್ಟಿಕಲು 110 3ನೇ ಉಪವಿಧಿ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾಗ ಕನ್ಸಿಡರ್ ಮಾಡಬೇಕಂದಾಗ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಥವಾ ಸರಿಯಾಗಿದೆ ಅಂತ ನೋಡ್ಕೊಳ್ಳೋದು. ಇಲ್ಲಿ ಸರಿಯಾಗಿದೆ ಅಂತ ಕೇಳೋಣ, ತಪ್ಪಾಗಿರೋದು ನೋಡ್ಕೊಳ್ಳೋಣ, ಹೌದಿಲ್ಲ ರೀ. ಬನ್ನಿ, ಮೊದಲ ಹೇಳಿಕೆ, ಶಾಸಕಾಂಗದ ಪ್ರಕ್ರಿಯೆಗಳ ನಡವಳಿಕೆಯಲ್ಲಿ ಉಭಯ ಸದನಗಳ ಸಭಾಧ್ಯಕ್ಷರ ಮೇಲೆ ಆರೋಪಿಸಲಾದ ಕಾರ್ಯವಿಧಾನದ ಅಕ್ರಮಗಳು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಇದು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಟ್ಟಿರುವುದಿಲ್ಲ. ಹೇಳಿಕೆ 2, ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮಹಾಭಿಯೋಗದ ಮೂಲಕ ಅವರನ್ನು ವಜಾಗೊಳಿಸ್ಬೋದು ಅಂತ ಹೇಳ್ತದೆ. ಇದು ತಪ್ಪು. ಮಹಾಭಿಯೋಗ ಬರೋದೇ ಇಲ್ಲ, ಇದು ತಪ್ಪು. ಯಾವುದ್ಯಾವುದು ಹೋಯ್ತು? ಎ ಹೋಯ್ತು, ಬಿ ಹೋಯ್ತು. ನೆಕ್ಸ್ಟ್ ಎ ಹೋಯ್ತು, ಬಿ ಹೋಯ್ತು. ನೆಕ್ಸ್ಟ್ ಸಿ ನೋಡೋಣ. ಭಾರತದ ಮುಖ್ಯ ನ್ಯಾಯಾಧೀಶರ ಸ್ಥಾನ ಖಾಲಿಯಾದಾಗ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸ್ಕೊಳ್ತಾರ ಅಂತ. ಇದು ತಪ್ಪು, ಸಿ ತಪ್ಪು. ಹಿರಿಯ ನ್ಯಾಯಾಧೀಶರಂತ ಇಲ್ಲೇ ಇಲ್ಲ, ಇತರೆ ನ್ಯಾಯಾಧೀಶರಂತ ಇದೆ. ಹಾಗಾಗಿ ಸಿ ತಪ್ಪು, ಡಿ ಮಾತ್ರ ರೈಟ್ ಆನ್ಸರ್. ಓಕೆ, ಬನ್ನಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹೇಗೆ ತೆಗೆದುಹಾಕೋದು ಅದ್ರ ಬಗ್ಗೆ ಕೊಟ್ಟಿದ್ದೀನಿ ನೋಡಿ. ಸುಪ್ರೀಂ ಕೋರ್ಟ್ನ ಯಾವುದೇ ಒಂದು ನ್ಯಾಯಾಧೀಶರ ದುರ್ವರ್ತನೆ ಮತ್ತು ಕಂಡು ಬಂದಾಗ ಅವರನ್ನು ತಮ್ಮ ಪದದಿಂದ ತೆಗೆದುಹಾಕಬೇಕಂದ್ರೆ ಸಂಸತ್ತಿನ ಎರಡೂ ಸಭೆಗಳಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತದ ಮೂಲಕ ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿರುವ 2/3 ಭಾಗಕ್ಕಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಸಮರ್ಥಿಸಿದ ಕೋರಿಕೆಯನ್ನು ರಾಷ್ಟ್ರಪತಿಗೆ ಅದೇ ಅಧಿವೇಶನದಲ್ಲಿ ಒಪ್ಪಿಸಿದ ಬಳಿಕ ರಾಷ್ಟ್ರಪತಿಯು ಹೊರಡಿಸಿದ ಆದೇಶದ ಮೂಲಕ ಅವರನ್ನು ತೆಗೆದುಹಾಕಬೇಕು ಅಂತೇಳಿ ಸಂವಿಧಾನದ 124ನೇ ಉಪವಿಧಿಯು ಹೇಳುತ್ತದೆ. ಹೌದಾ? ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. 126ನೇ ತುರ್ತು ಸಂದರ್ಭ ಅಂದರೆ 126ನೇ ಒಂದು ವಿಧಿ ಏನು ಹೇಳ್ತಾನೆ, ತುರ್ತು ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರ ನೇಮಕಾತಿ ಹೇಗೆ ಮಾಡೋದು? ಭಾರತದ ಮುಖ್ಯ ನ್ಯಾಯಾಧೀಶನ ಹುದ್ದೆಯು ಖಾಲಿಯಾದಾಗ ಅಥವಾ ಮುಖ್ಯ ನ್ಯಾಯಾಧೀಶರು ಗೈರು ಹಾಜರಿ ಕಾರಣ ಇತರೆ ಒಂದು ಕಾರಣಗಳಿಂದ ತನ್ನ ಹುದ್ದೆಯ ಕರ್ತವ್ಯಗಳನ್ನು ಅವನು ನಿರ್ವಹಿಸಲು ಅಸಮರ್ಥನಾದಾಗ ಆ ನ್ಯಾಯಾಲಯದ ಇತರೆ ನ್ಯಾಯಾಧೀಶರ ಪೈಕಿ ಅಲ್ಲಿ ಏನು ಹೇಳಿದ್ರು, ಹಿರಿಯ ನ್ಯಾಯಾಧೀಶರು ಅಂತ ಹೇಳಿದ್ರು. ಹಾಗಾಗಿ ಆ ಹೇಳಿಕೆ ತಪ್ಪಾಗಿತ್ತು. ಒಬ್ಬ ಮುಖ್ಯ ನ್ಯಾಯಾಧೀಶರ ಕಾರ್ಯವನ್ನು ನಿರ್ವಹಿಸಲು ರಾಷ್ಟ್ರಪತಿ ನೇಮಕ ಮಾಡಬೇಕು ಅಂತೇಳಿ 126ನೇ ವಿಧಿ ತಿಳಿಸ್ತದೆ. ಬನ್ನಿ ಸ್ನೇಹಿತರೆ, 128ನೇ ವಿಧಿ ಏನು ಹೇಳುತ್ತೆ ನೋಡಿ. ನಿವೃತ್ತ ನ್ಯಾಯಾಧೀಶರ ಹಾಜರಾತಿ. ಭಾರತದ ಸುಪ್ರೀಂ ಕೋರ್ಟ್ ಒಂದು ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯ ಪೂರ್ವ ಸಮ್ಮತಿ ಪಡೆದು ಸುಪ್ರೀಂ ಕೋರ್ಟ್ನ ಅಥವಾ ಫೆಡರಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಯಾವುದೇ ವ್ಯಕ್ತಿಯನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಾಗಿ ಕಾರ್ಯನಿರ್ವಹಿಸುವಂತೆ ಕೋರಬಹುದು. ಹೀಗೆ ನೇಮಕಗೊಂಡ ನ್ಯಾಯಾಧೀಶರು ರಾಷ್ಟ್ರಪತಿಗಳ ಆದೇಶದ ಮೂಲಕ ನಿರ್ಧಾರಿತ ಭತ್ಯೆಗಳನ್ನು ಪಡೆಯಲು ಅರ್ಹರಾಗುವರು. ಏನಿತ್ತದು? ಡಿ ಒಂದು ನೋಡಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇಚ್ಛಿಸಿದಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯೊಂದಿಗೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರನ್ನು ನಿರ್ದಿಷ್ಟ ಅವಧಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಿಸಬಹುದು. ಹಾಗಾಗಿ ಡಿ ಕರೆಕ್ಟ್ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ. ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾಗ ನಾವು ಯಾವ ಹೇಳಿಕೆಗಳು ಸರಿಯಾಗಿರುವೋ ಅಥವಾ ತಪ್ಪಾಗಿರುವೋ ಅಂತ ಕೇಳ್ತಾರಲ್ಲ, ಅದನ್ನು ನೋಡಿ ನಾವು ಡಿಸೈಡ್ ಮಾಡೋಣ. ಬನ್ನಿ, ಸರಿಯಾಗಿರುವ ಹೇಳಿಕೆ ಕೇಳಿದ್ರೆ ನಾವು ತಪ್ಪಾಗಿರೋದನ್ನು ಹುಡುಕೋಣ. ಬನ್ನಿ, ಮೊದಲ ಹೇಳಿಕೆ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ, ಆದರೆ ಅವರನ್ನು ತೆಗೆದುಹಾಕುವ ಅಧಿಕಾರ ಇಲ್ಲ. ಇದು ಸರಿ. ಸರಿ, ಹೇಳಿಕೆ ಒಂದು ಸರಿ.
ಇನ್ನು ಬಿ, ಮೇಲ್ಮನೆಗೆ ವಿಶೇಷ ಜ್ಞಾನ ಅಥವಾ ವ್ಯಾವಹಾರಿಕ ಅನುಭವ ಹೊಂದಿರುವ ವ್ಯಕ್ತಿಗಳನ್ನು ನೇಮಕಾತಿ ಮಾಡುವ ರಾಜ್ಯಪಾಲರ ಅಧಿಕಾರದಲ್ಲಿ ಸಹಕಾರಿ ಚಳುವಳಿ ಕ್ಷೇತ್ರದ ವ್ಯಕ್ತಿಗಳು ಕೂಡ ಒಳಗೊಂಡಿರ್ತಾರೆ. ಹೌದು, ಕರೆಕ್ಟ್. ಮೇಲ್ಮನೆ ಅಂದರೆ ವಿಧಾನ ಪರಿಷತ್ ಅಲ್ಲ ಸ್ನೇಹಿತರೆ, ಮೇಲ್ಮನೆ. ಓಕೆ, ಇಂಗ್ಲೀಷ್ನಲ್ಲಿ ನೋಡೋಣ. ಇಂಗ್ಲೀಷ್ನಲ್ಲಿ ನೋಡಿ ಕೊಟ್ಟಿದೆ. ಓಕೆ, ಇದು ಸರಿ ಇದೆ. ನೆಕ್ಸ್ಟ್ ಸಿ ಏನು ಹೇಳುತ್ತೆ ಅಂದರೆ, ರಾಜ್ಯಪಾಲರು ರಾಜ್ಯಕ್ಕೆ ಅಡ್ವೊಕೇಟ್ ಜನರಲ್ ಇವರನ್ನು ನೇಮಕ ಮಾಡುತ್ತಾರೆ ಮತ್ತು ಇವರು ರಾಜ್ಯಪಾಲರ ಇಷ್ಟಪರ್ಯಂತ ಹುದ್ದೆಯಲ್ಲಿ ಇರುತ್ತಾರೆ. ಸರಿ ಇದೆ ಸ್ನೇಹಿತರೆ, ಇದನ್ನು ಕೂಡ ಅಷ್ಟೇ. ಎ ಬಿ ಸಿ ಸರಿ ಇದೆ. ಎ ಬಿ ಸಿ ಬೇಕು. ಎ ಬಿ ಸಿ ಇಲ್ಲಿದೆ. ಇನ್ನೂ ಒಂದು ಹೇಳಿಕೆ ಉಳಿದಿದೆ. ರಾಜ್ಯಪಾಲರು ಯಾವುದೇ ಸಮಯದಲ್ಲಿ ಸುಗ್ರೀವಾಜ್ಞೆಯನ್ನು ಹಿಂಪಡೆಯಲು ಸಕ್ಷಮರಾಗಿರುತ್ತಾರೆ. ಸರಿ ಇದೆ. ಮೇಲಿನ ಎಲ್ಲವೂ ಸರಿ ಇದೆ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. 162ನೇ ವಿಧಿ ಏನು ಹೇಳ್ತಾರೆ, ರಾಜ್ಯದ ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿ. ರಾಜ್ಯಪಾಲರ ಕುರಿತು ಅವರ ಯಾವ ಒಂದು ಕಾರ್ಯಾಂಗದ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಶಾಸಕಾಂಗೀಯ ಒಂದು ಅಧಿಕಾರಗಳು ಏನಿರ್ತವೆ ಹೌದಿಲ್ಲ. ಬನ್ನಿ ನೆಕ್ಸ್ಟ್. ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ರಾಜ್ಯಪಾಲರು ಅದನ್ನು ಸುಗ್ರೀವಾಜ್ಞೆಯನ್ನು ಹಿಂತೆಗೆದುಕೊಳ್ಳಬಹುದು. ರಾಜ್ಯಪಾಲರು ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆಗಳ ಕ್ಷೇತ್ರದಲ್ಲಿ ವಿಶೇಷ ಜ್ಞಾನವಿರುವ ಅಥವಾ ವ್ಯಾವಹಾರಿಕ ಅನುಭವವಿರುವ ವ್ಯಕ್ತಿಗಳನ್ನು ರಾಜ್ಯ ವಿಧಾನ ಪರಿಷತ್ತಿನ 6ನೇ ಒಂದು ಭಾಗ ಸದಸ್ಯರನ್ನು ನಾವು ನಿರ್ದೇಶನ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆ ಬಗ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾಗ ನಾವು ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಥವಾ ತಪ್ಪಾಗಿದೆ ಅನ್ನೋದನ್ನು ನೋಡಿಕೊಂಡು ಇವುಗಳನ್ನು ನೋಡೋಣ ಸ್ನೇಹಿತರೆ. ಬನ್ನಿ ನೋಡೋಣ ಏನಿದೆ ಅಂತ. ಹೇಳಿಕೆ 1, ಒಂದು ನಿರ್ದಿಷ್ಟ ವಿಷಯವು ಉಳಿಕೆ ಅಧಿಕಾರದ ಅಡಿಯಲ್ಲಿ ಬರುತ್ತದೆಯೇ ಅಥವಾ ಇಲ್ಲವೇ ಎಂಬ ಅಂತಿಮ ನಿರ್ಣಯ ನ್ಯಾಯಾಲಯಗಳದ್ದಾಗಿರುತ್ತೆ ಅಂತ ಹೇಳುತ್ತೆ. ಹೌದು, ಕರೆಕ್ಟ್ ಇದೆ. ಹೇಳಿಕೆ 1 ಸರಿ ಇದೆ. ಹೇಳಿಕೆ 2 ಏನು ಹೇಳುತ್ತಂದರೆ, ರಾಜ್ಯಪಟ್ಟಿಗೆ ಸಂಬಂಧಿಸಿದ ವಿಷಯದ ಮೇಲೆ ಯಾವುದೇ ಒಪ್ಪಂದ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಕಾರ್ಯಗತಗೊಳಿಸುವ ವಿಶೇಷ ಕಾರ್ಯನಿರ್ವಾಹಕ ಅಧಿಕಾರ ಸಂಸತ್ತಿಗೆ ಅಥವಾ ಕೇಂದ್ರಕ್ಕೆ ಇದೆ ಅಂತ ಹೇಳ್ತಾ ಇದನ್ನು ಸರಿ ಇದೆ. ಎ ಬಿ ಸರಿ ಯಾವುದು? ಎ ಬಿ ಸರಿ, ಎರಡಾದವು ಇದೆ ಆನ್ಸರ್. ಯಾಕೆ ಇವು ಎರಡು ತಪ್ಪಾಗ್ತವೆ ಅಂತಂದರೆ ನೋಡಿ, ಇಲ್ಲಿ ರಾಜ್ಯದಲ್ಲಿ ಸಂವಿಧಾನಿಕ ವೈಫಲ್ಯದ ಘೋಷಣೆಯ ನಂತರ ರಾಜ್ಯಪಾಲರೇ ಸ್ವತಃ ರಾಜ್ಯದ ಕಾರ್ಯನಿರ್ವಾಹಕರು ಆಗಿರ್ತಾರ ಅಂತ ಕೇಳ್ತಾರೆ. ಇದು ತಪ್ಪು. ರಾಷ್ಟ್ರಪತಿ ಆಡಳಿತ ಆಗುತ್ತೆ ಅಲ್ಲಿ. ಇನ್ನು 4ನೇ ಹೇಳಿಕೆ ಏನಂದರೆ, ಭೂ ಕಂದಾಯದ ಮೇಲಿನ ತೆರಿಗೆ ಮತ್ತು ಕೃಷಿ ಭೂಮಿಯ ಮೇಲಿನ ತೆರಿಗೆ, ಆದಾಯ ತೆರಿಗೆಯನ್ನು ಕೇಂದ್ರ ವಿಧಿಸ್ತದೆ ಅಂತ. ಕೇಂದ್ರ ವಿಧಿಸಲ್ಲ, ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತವೆ. ಲ್ಯಾಂಡ್ ರೆವೆನ್ಯೂ ಮತ್ತು ಅಗ್ರಿಕಲ್ಚರ್ ಒಂದು ರೆವೆನ್ಯೂ, ಇದು ಟ್ಯಾಕ್ಸ್ ಏನೇನಿರುತ್ತಲ್ಲ ಅವುಗಳನ್ನೆಲ್ಲ ಒಂದು ರಾಜ್ಯ ಪಟ್ಟಿಗೆ ಸಂಬಂಧಿಸಿರಲ್ಲ. ಹಾಗಾಗಿ ಡಿ ತಪ್ಪು. ಸಿ ಮತ್ತು ಡಿ ಎರಡು ತಪ್ಪು. ಇವೆರಡು ತಪ್ಪು. ನೆಕ್ಸ್ಟ್ ಬನ್ನಿ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಅಂದರೆ ಕೇಂದ್ರ ರಾಜ್ಯ ಸಂಬಂಧಗಳು ಏನೇನು? ಯಾವ್ಯಾವ ಸಂಬಂಧಗಳು? ಶಾಸನೀಯ ಸಂಬಂಧಗಳು, ಆಡಳಿತಾತ್ಮಕ ಸಂಬಂಧಗಳು, ಹಣಕಾಸಿನ ಸಂಬಂಧಗಳು. ಶಾಸನೀಯ ಸಂಬಂಧಗಳಲ್ಲಿ ಆರ್ಟಿಕಲ್ಲು 245ರಿಂದ 255ರವರೆಗೆ ವಿವರಣೆಯನ್ನು ಮಾಡುತ್ತೆ ಸ್ನೇಹಿತರೆ. ಇನ್ನು ಆಡಳಿತಾತ್ಮಕ ಒಂದು ಸಂಬಂಧಗಳಲ್ಲಿ ಅನುಚ್ಛೇದ 256ರಿಂದ 263ರವರೆಗೆ ವಿವರಣೆಯನ್ನು ಮಾಡುತ್ತೆ. ಇನ್ನು ಹಣಕಾಸಿನ ಸಂಬಂಧಗಳಲ್ಲಿ 268ರಿಂದ 293ರವರೆಗೆ ವಿವರಣೆಯನ್ನು ಮಾಡುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕಡೆ ಯೂನಿಯನ್ ಲಿಸ್ಟ್ ಕೊಟ್ಟಿದ್ದೀನಿ, ಇಲ್ಲಿ ಸ್ಟೇಟ್ ಲಿಸ್ಟ್ ಇದೆ. ಇದು ಕಂಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ. ಈಗ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥವು ಫಾರಿನ್ ಅಫೇರ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ನು, ಡಿಫೆನ್ಸು, ಕರೆನ್ಸಿ, ಸಿಟಿಜನ್ಶಿಪ್ಪು, ಎಕ್ಸ್ಟ್ರಾಡಿಷನ್ನು, ಅಟೋಮಿಕ್ ಎನರ್ಜಿ, ಮೇಜರ್ ಪೋರ್ಟ್ಸು, ಬ್ಯಾಂಕಿಂಗು, ಸೆನ್ಸಸ್ಸು, ಇದೆಲ್ಲ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ.
ಇನ್ನು ರಾಜ್ಯ ಪಟ್ಟಿಯಲ್ಲಿ ಏನೇನು ಬರುತ್ತೆ ಅಂದರೆ ಪಬ್ಲಿಕ್ ಕಾರ್ಡರ್ಸ್ ಬರುತ್ತೆ, ಪೊಲೀಸ್ ಬರುತ್ತಾ, ಪಬ್ಲಿಕ್ ಹೆಲ್ತ್ ಬರುತ್ತೆ ಅಂದರೆ ಸಾರ್ವಜನಿಕ ಆರೋಗ್ಯ, ಲಿಕ್ಕರ್ಸ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಆಮೇಲೆ ಲ್ಯಾಂಡ್ ಬರುತ್ತೆ, ಪಬ್ಲಿಕ್ ಡೆಪ್ತ್ ಬರುತ್ತೆ, ಮೈನ್ಸ್ ಬರುತ್ತೆ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬರುತ್ತೆ. ಓಕೆ, ಇನ್ನು ಕಂಕರೆಂಟ್ ಲಿಸ್ಟಲ್ಲಿ ಬರೋದು ಏನಂದರೆ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಲಾ ಬರುತ್ತಾ, ಟ್ರೇಡ್ ಆ್ಯಂಡ್ ಕಮಿಷನ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ, ಲೇಬರ್ ವೆಲ್ಫೇರ್ ಬರುತ್ತಾ, ಸ್ಟ್ಯಾಂಪ್ ಡ್ಯೂಟೀಸ್ ಬರುತ್ತೆ, ಟ್ರಸ್ಟ್ ಬರುತ್ತಾ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ ಕ್ರಪ್ಟೆನ್ಸಿ ಬರುತ್ತಾ, ಟ್ರೇಡ್ ಯೂನಿಯನ್ ಬರುತ್ತೆ. ಆಮೇಲೆ ನೋಡ್ಕೊಳ್ಳಿ ಸ್ನೇಹಿತರೆ, ಸ್ಟೇಟ್ ಲಿಸ್ಟಿಂದ ಕಂಕರೆಂಟ್ ಲಿಸ್ಟಿಗೆ ಕೆಲವು ವರ್ಗಾವಣೆಯನ್ನು ಮಾಡಿದರು. ಅವುಗಳು ಏನಂದರೆ 1976 42ನೇ ತಿದ್ದುಪಡಿ ಮೂಲಕ ಪಾಪ್ಯುಲೇಷನ್ ಆ್ಯಂಡ್ ಫ್ಯಾಮಿಲಿ ಕಂಟ್ರೋಲನ್ನು, ಎಜುಕೇಷನನ್ನು, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸನ್ನು, ವಾಟರ್ ಆ್ಯಂಡ್ ರಿಸೋರ್ಸ್ ಬಗ್ಗೆ, ಆಮೇಲೆ ವಿಡ್ ಲೈಫ್ ಪ್ರೊಟೆಕ್ಷನನ್ನು ಮತ್ತು ಇವು ಫಾರೆಸ್ಟನ್ನು ಕಂಕರೆಂಟ್ ಲಿಸ್ಟಿಗೆ ಸೇರಿಸಲಾಗಿದೆ ಸ್ನೇಹಿತರೆ. ಇಷ್ಟು ಪಾಯಿಂಟ್ಗಳನ್ನು ನೀವು ನೆನಪಿಟ್ಟರೆ ಸಾಕು. ಈ ಸ್ಟೇಟ್ ಲಿಸ್ಟಲ್ಲಿ ಯಾವುದು ಬರುತ್ತೆ, ಯೂನಿಯನ್ ಲಿಸ್ಟಲ್ಲಿ ಯಾವುದು ಬರುತ್ತೆ. ನಾನು ಸ್ಟೇಟ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದನ್ನು ಈ ಒಂದು ಹೇಳಿಕೆಗೆ ನಾನು ನೋಡಿ ಇಲ್ಲಿ ಕೇಂದ್ರಕ್ಕೆ ವಿಧಿಸ್ಬೋದು ಅಂತಾನೆ. ಇಲ್ಲಿ ಭೂ ಕಂದಾಯ ಕೊಟ್ಟರೆ ಲ್ಯಾಂಡ್ ಇಂಗ್ಲೀಷ್ನಲ್ಲಿ ತೋರಿಸ್ತೇನೆ. ಲ್ಯಾಂಡ್ ಟ್ಯಾಕ್ಸು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ, ಹೌದಾ. ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಹಾಗಾಗಿ ಇವರು ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ ಅಂತ ಅನ್ನೋದ್ರಾಗೆ ಇದು ತಪ್ಪಾಯಿತು. ಓಕೆ ಸ್ನೇಹಿತರೆ, ಬನ್ನಿ ನೆಕ್ಸ್ಟ್. ಇಷ್ಟಿಷ್ಟು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ವಿವರಣೆಯನ್ನು ನೋಡಿದ್ವಿ. ಮತ್ತೊಂದು ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ, ಇನ್ನೂ ಹೆಚ್ಚಿನ ಒಂದು ವಿವರಣೆಯನ್ನು ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ.